ಟಾಟಾ ಏರ್ಬಸ್ H125 ಅಂತಿಮ ಜೋಡಣಾ ಘಟಕ ಕೋಲಾರದ ವೇಮಗಲ್ನಲ್ಲಿ ಶುರುವಾಗಿದ್ದು ಭಾರತದ ಏರೋಸ್ಪೇಸ್ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ಮೈಲುಗಲ್ಲು. ಅಂತಾರಾಷ್ಟ್ರ ಮಟ್ಟದಲ್ಲಿ ಭಾರತ, ಕರ್ನಾಟಕ, ಕೋಲಾರ ಮುಂಚೂಣಿಯಲ್ಲಿದೆ ಅಂದ್ರೆ ತಪ್ಪಾಗಲ್ಲ. ಸೊ ಅದೇ ವಿಚಾರಕ್ಕೆ ಬಂದಾಗ ಇದೇ ಮೊದಲೇನಲ್ಲ. ನರಸಾಪುರ ಕೈಗಾರಿಕಾ ಪ್ರದೇಶ, ವೇಮಗಲ್ ಕೈಗಾರಿಕಾ ಪ್ರದೇಶ, ಮಾಲೂರು ಕೈಗಾರಿಕಾ ಪ್ರದೇಶದಲ್ಲಿ ದೈತ್ಯ ಕಂಪನಿಗಳು ಆಲ್ರೆಡಿ ಬೆಳೆದು ಬಿಟ್ಟಿವೆ. ಸೊ ಆದ್ರೆ ಈಗ ಚರ್ಚೆ ಆಗಬೇಕಾಗಿರುವಂತಹ ವಿಚಾರ ಏನಂದ್ರೆ, ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಎಷ್ಟರ ಮಟ್ಟಿಗೆ ಸಿಕ್ಕಿದೆ. ಇಂತಹ ದೊಡ್ಡ ಕಂಪನಿಗಳು ಬರಬೇಕು ಅಂದ್ರೆ ಅದಕ್ಕೆ ಜಾಗ ಅಂತ ಬೇಕು. ಈ ಜಾಗ ಎಲ್ಲಿಂದ ಸಿಕ್ಕಿದ್ದು? ರೈತರಿಂದ. ಸೊ ಆ ರೈತರ ಕುಟುಂಬಗಳಿಗೆ ಎಷ್ಟರ ಮಟ್ಟಿಗೆ ಉದ್ಯೋಗ ಅವಕಾಶಗಳು ದೊರೆತಿದೆ? ಬೆರಳೆಣಿಕೆಯಷ್ಟ ಅಥವಾ ಅದು ಇಲ್ವಾ ಗೊತ್ತಿಲ್ಲ. ಸೊ ಈ ಒಂದು ವಿಚಾರಕ್ಕೆ ಬಂದಾಗ ಖಾಸಗಿ ವಲಯದಲ್ಲಿ ಮೀಸಲಾತಿ. ಸೊ ಈ ಒಂದು ವಿಚಾರದಲ್ಲಿ 2024 ಜುಲೈ 16ರಂದು ಸಚಿವ ಸಂಪುಟ ಸಭೆಯಲ್ಲಿಯೇ ಚರ್ಚೆಯಾಗುತ್ತೆ, ಒಪ್ಪಿಗೆಯನ್ನ ಕೂಡ ನೀಡಲಾಗುತ್ತೆ. ಏನಂದ್ರೆ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಅಂದ್ರೆ ಗ್ರೂಪ್ ಎ ನಲ್ಲಿ 50% ಹಾಗೂ ನಾನ್ ಮ್ಯಾನೇಜ್ಮೆಂಟ್ ವ್ಯವಸ್ಥಾಪಕೇತರ ಹುದ್ದೆಗಳಲ್ಲಿ 75% ಮೀಸಲಾತಿ ಹಾಗೂ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವಲಯದಲ್ಲಿ 100% ಮೀಸಲಾತಿ ನೀಡಬೇಕು ಅನ್ನೋದನ್ನ ಚರ್ಚೆ ಮಾಡಿ ಒಪ್ಪಿಗೆ ನೀಡಲಾಗುತ್ತೆ. ಆದ್ರೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವಾದಂತಹ ವಿಚಾರ ಮಾತ್ರ ವಿಧಾನಸಭೆಯಲ್ಲಾಗ್ಲಿ ವಿಧಾನ ಪರಿಷತ್ನಲ್ಲಾಗ್ಲಿ ರಾಜ್ಯ ಸರ್ಕಾರ ಮಂಡಿಸಲ್ಲ, ಚರ್ಚೆ ಮಾಡೋಕೆ ಮುಂದಾಗಲ್ಲ, ಧೈರ್ಯ ಮಾಡ್ತಾ ಇಲ್ಲ. ಯಾಕೆ? ದೊಡ್ಡ ದೊಡ್ಡ ಉದ್ಯಮಿಗಳಿಂದ ಏನಾದ್ರೂ ತೊಂದರೆ ಆಗತ್ತೆ ಅಂತ ಭಯ ಪಡ್ತಾ ಇದ್ರ ಗೊತ್ತಿಲ್ಲ. ಸೊ ವಿಚಾರ ಏನೇ ಆಗಿರ್ಲಿ, ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಖಡಾಖಂಡಿತವಾಗಿ ನೀಡಲೇಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗ ನೋಡಿ, ಕೋಲಾರದಲ್ಲಿ ವೆಸ್ಟ್ರಾನ್ ಕಂಪನಿ ಇರಬಹುದು, ಹೋಂಡಾ ಕಂಪನಿ ಇರಬಹುದು, ಮಹೀಂದ್ರ ಕಂಪನಿ ಇರಬಹುದು, ಈಗ H125 ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕ ಒಂದು ದೈತ್ಯ ಕಂಪನಿ ಬಂದಿದೆ. ಸೊ ಇದರಲ್ಲಿ ಹೆಚ್ಚೆಚ್ಚು ಉದ್ಯೋಗ ಅವಕಾಶಗಳು ದೊರೆಯುವಂತಹ ಸಮಯ. ಸೊ ನಮ್ಮ ರಾಜಕಾರಣಿಗಳಾಗಿರಬಹುದು, ಜನಪ್ರತಿನಿಧಿಗಳಾಗಿರಬಹುದು ಯಾವಾಗಲೂ ಹೇಳೋ ವಿಚಾರ ಏನಂದ್ರೆ, ನಾನು ದೊಡ್ಡ ಕಂಪನಿಗಳನ್ನ ತರ್ತೀನಿ, ಕೋಲಾರ ಜಿಲ್ಲೆಯನ್ನ ಉದ್ಧಾರ ಮಾಡ್ತೀನಿ ಅಂತ. ಆದ್ರೆ ಈಗ ಆಲ್ರೆಡಿ ದೈತ್ಯ ಕಂಪನಿಗಳು ಬಂದಾಗಿದೆ. ಈಗ ಏನಿದ್ರು ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡಬೇಕಾಗಿದೆ ಅಷ್ಟೇ. ಇದು ನಿನ್ನೆ ಮೊನ್ನೆ ವಿಚಾರವಲ್ಲ, 4 ದಶಕಗಳಿಂದ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ನಿಮ್ಗೆಲ್ಲ ಗೊತ್ತೇ ಇದೆ, ಡಾಕ್ಟರ್ ಸರೋಜಿನಿ ಮಹಿಷಿರವರು. ಸೊ ಇವರ ವಿಚಾರವನ್ನ ಬಂದಾಗ ಕೇವಲ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಷಣಗಳಿಗೆ ಮಾತ್ರ ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ರಾಜಕಾರಣಿಗಳು. ಸೊ ಅವರು ನೀಡಿರುವ ವರದಿಯ ಪ್ರಕಾರವೂ ಅದೇ ಹೇಳುತ್ತೆ, ಸ್ಥಳೀಯರಿಗೆ ಮೀಸಲಾತಿ, ಕನ್ನಡಿಗರಿಗೆ ಮೀಸಲಾತಿ ಅಂತ. ಆದ್ರೆ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬಂದಿದೆ ಅದು ಮಾತ್ರ ಗೊತ್ತಿಲ್ಲ. ಸೊ ಅದು ಒಟ್ಟಾರೆ ಏನೇ ಇದ್ರೂ ಕೂಡ ನಮ್ಮ ಕೋಲಾರ ಜಿಲ್ಲೆಯ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕೊಡಿಸುವಂತಹ ಜವಾಬ್ದಾರಿ ನಮ್ಮ ಕೋಲಾರ ಜಿಲ್ಲೆಯ ಜಿಲ್ಲಾಡಳಿತ, ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಶಾಸಕರ ಮೇಲಿದೆ. ಸೊ ನೀವು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ತಂದು ಸಾರ್ವಜನಿಕರಿಗೆ, ಸ್ಥಳೀಯರಿಗೆ ಉದ್ಯೋಗ ಅವಕಾಶವನ್ನ ಕೊಡಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.